ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉತ್ತಮ್ ಗಣೇಶ್ ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ತುಂಬ ಜನ ಮಾಡದೆ ನೋಡ್ತಾ ಇದ್ದೀರಾ. ಆಮೇಲೆ ನಾನು ಹೇಳಿದ ಮೇಲೆ ತುಂಬ ಜನ ಕೂಡ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ. ತುಂಬ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಬನ್ನಿ, ಇವತ್ತು ಕೂಡ ಒಂದು ಬ್ರೈಡಲ್ ಡಿಸೈನ್ನ ಹಾಕ್ತಾಯಿದ್ದೀನಿ. ಹೇಗೆ ಹಾಕೋದು, ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ನೋಡಿ, ನಾನು ಈ ಥರ ಒಂದು ರೌಂಡ್ ಬೀಡ್ಸ್ನ ತೊಗೊಂಡಿದ್ದೀನಿ. ಗ್ರ್ಯಾಂಡ್ ಲುಕ್ಕಿಂಗ್ ಇರುತ್ತೆ ಈ ಬೀಡ್ ಅಂತ. ಇದಕ್ಕಿಂತ ನಿಮ್ಗೆ ಇನ್ನೂ ಯಾವುದಾದ್ರೂ ಬೇರೆದು ಇದ್ದರೆ ಅದನ್ನು ಹಾಕ್ಕೊಳ್ಳಿ. ರೆಗ್ಯುಲರ್ ಆಗಿ ನಾವು ಆರ್ಚ್ ಯೂಸ್ ಮಾಡೋವಂಥ ಒಂದು ಸ್ಮಾಲ್ ಬೀಡ್ಸ್ನ ತೊಗೊಂಡಿದ್ದೀನಿ. ಆಮೇಲೆ ಕಲರ್ಸ್ ನೋಡಿ, ನಾನು 3 ಕಲರ್ಸ್ ತೊಗೊಂಡಿದ್ದೀನಿ. ಸೀರೆನಲ್ಲಿ ಯಾವ್ಯಾವ ಕಲರ್ ಇರುತ್ತೆ ನೋಡಿಕೊಂಡು ನೀವು ತೊಗೊಳ್ಳಿ. ಒಂದು ವೇಳೆ ಎರಡೇ ಕಲರ್ ಇದ್ದರೆ ಎರಡೇ ಕಲರ್ಸ್ನೂ ಕೂಡ ಯೂಸ್ ಮಾಡಿಕೊಂಡು ಹಾಕ್ಬೋದು ನೀವು. ಈಗ ಬನ್ನಿ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಯಾವಾಗಲೂ ಲಾಕ್ ಮಾಡ್ಕೊಳ್ಳೋ ಥರ 2 ಟೈಮ್ಸ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, 2 ಟೈಮ್ಸು ಲಾಕ್ ಆದಮೇಲೆ 5 ಚೈನ್ ಹಾಕ್ಕೊಳ್ತೀನಿ. 1 2 3 4 5 ಚೈನ್ ಹಾಕ್ಕೊಂಡು ನೋಡಿ, ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಎಳೆದು ಲಾಕ್ ಮಾಡೋಕ್ಕೆ ಹೋಗಬೇಡಿ, ಸೀರೆ ಸುಕ್ಕು ಬರುತ್ತೆ, ಮುದುರ್ಕೊಂಡ್ಬಿಡುತ್ತೆ. ಸೊ ಅದಕ್ಕೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ 1 ಪಾಯಿಂಟ್ ಒಳಗಡೆ ಅನ್ನೋ ಥರನೇ ನೀವು ಲಾಕ್ ಮಾಡ್ಕೊಳ್ಳಿ. 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಡಾದ್ಮೇಲೆ ಈಗ 3 ಚೈನ್ ಹಾಕೋಣ. 1 2 3 ಚೈನ್ ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕು. ಇದೇ ಥರ 3 ಚೈನ್ಸ್ನ 3 ಟೈಮ್ಸ್ ಹಾಕಬೇಕು ಫ್ರೆಂಡ್ಸ್. ನೋಡಿ, 2ನೇ ಸತಿ ಕೂಡ 3 ಚೈನ್ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಈಗ 3ನೇ ಸತಿ 3 ಚೈನ್, ಆಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕು. ಸೊ ನೋಡಿ, 5 ಚೈನ್ 3 3 3 5 ಚೈನ್ 1 ಟೈಮು, 3 ಚೈನು 3 ಟೈಮ್ ಹಾಕಿದ್ದೀನಿ. ಈಗ ದಾರ ಮೇಲೆ ಮಾಡಿಬಿಟ್ಟು ನಾನು ಆಗಲೇ ಏನು ತೋರಿಸ್ದೆ ಅಲ್ವ, ಈ ಥರ ರೌಂಡ್ ಬೀಡು ಇದನ್ನು ಇನ್ಸರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಬೀಡ್ ಇನ್ಸರ್ಟು, ಆಮೇಲೆ ಬೀಡ್ ಲಾಕು. ಬೀಡ್ ಲಾಕ್ ಆದಮೇಲೆ ನೋಡಿ, ಕರೆಕ್ಟಾಗಿ ಬಟ್ಟೆಗೆ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ಸೀರೆನ ಜಿಗ್ಜಾಗ್ ಪಕ್ಕದಲ್ಲಿ ನೀಟಾಗಿ ಲಾಕ್ಗಳನ್ನ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್, ಹಾಗಾದರೆ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇದಾದಮೇಲೆ 1 2 3 ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇದರಲ್ಲಿ 2 ಥರ ಇದೆ. ನಾನೀಗ ಇಲ್ಲೇ ಟರ್ನ್ ಮಾಡಿ ಹಾಕ್ತಾಯಿದ್ದೀನಿ. ನಿಮಗೆ ಟರ್ನ್ ಮಾಡಿ ಹಾಕೋದು ಬೇಡ, ಫಸ್ಟು ಬೇಸ್ ಲೈನ್ ಮುಗಿಸ್ಕೊಂಡು ಆಮೇಲೆ ಸೆಕೆಂಡ್ ಸ್ಟೆಪ್ ಹಾಕ್ತೀವಿ ಅನ್ನೋದಾದರೆ ನೀವು ಹಾಗೂ ಹಾಕ್ಬೋದು. ಬಟ್ ನಾನು ಫುಲ್ ಮತ್ತೆ ಇದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತಲ್ವಾ ಅಂತ ಹೇಳಿಬಿಟ್ಟು ಈ ಬೇಸ್ ಲೈನ್ನ ಸ್ಕಿಪ್ ಮಾಡ್ತಾಯಿದ್ದೀನಿ. ಅಂದರೆ ಇದನ್ನು ಹಾಕಿಬಿಟ್ಟು ಇಲ್ಲೇ ಟರ್ನ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಹೀಗೆ ಹಾಕೋದಾದರೆ ನೋಡಿ, ಕಂಟಿನ್ಯೂಸ್ ಆಗಿ ಇದೇ ಥರ ಹಾಕಬೇಕು. 5 3 3 3 1 ಬೀಡ್, 5 3 3 3 1 ಬೀಡ್, ಆ ಥರ ಬೇಸ್ ಲೈನು ಫುಲ್ ಸೆರ್ಗ್ ಹಾಕ್ಕೊಂಡು ಸೆಕೆಂಡ್ ಸ್ಟೆಪ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಬಟ್ ನಾನು ಇಲ್ಲಿ ಹಂಗಾಗ್ತಾ ಇಲ್ಲ. ನೋಡಿ, ಇಲ್ಲಿ ಬೀಡ್ ಇನ್ಸರ್ಟ್ ಆದಮೇಲೆ 3 ಚೈನ್ ಹಾಕ್ಕೊಂಡು ಅದನ್ನು ಲಾಕ್ ಮಾಡಿಕೊಂಡು ಬಟ್ಟೆನ ನಾನು ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಟರ್ನ್ ಮಾಡ್ಕೊಂಡಾದಮೇಲೆ 3 ಚೈನು ಇಲ್ಲಿ ಲಾಕ್ ಏನಿದೆ ಅಲ್ವಾ, ಇದೇ ಲಾಕ್ ಮೇಲೆ ಈ 3 ಚೈನ್ನ ಲಾಕ್ ಮಾಡ್ತೀನಿ. ನೀವು ಫಸ್ಟ್ ಬೇಸ್ ಲೈನ್ ಹಾಕ್ಕೊಳ್ಳೋದಾದರೆ ನಾವು ಸೆಕೆಂಡ್ ಸ್ಟೆಪ್ಗೆ ತ್ರಿಬಲ್ ಕ್ರೋಶೆನ್ ಮಾಡ್ತೀವಲ್ವ, ಆವಾಗ ಈ 6 ಎಳೆ ದಾರ ಏನಿರುತ್ತೆ ಬೀಡ್ ಹಿಂದ್ಗಡೆ ಅಲ್ಲಿ ನೀವು ತ್ರಿಬಲ್ ಕ್ರೋಶೆಸ್ನ ಮಾಡಬೇಕಾಗುತ್ತೆ. ಬಟ್ ನಾನು ಇಲ್ಲೇ ಟರ್ನ್ ಮಾಡಿರೋದ್ರಿಂದ ಈ ಬೀಡ್ ಹಿಂದ್ಗಡೆ ಚೈನ್ಸ್ನ ಹಾಕ್ಕೋತೀನಿ. ನೋಡಿ, 6 ಚೈನ್ ಹಾಕಿದ್ದೀನಿ ನಾನು. 6 ಚೈನ್ ನೀವು ಯಾವ ಬೀಡ್ ತೊಗೊತೀರ ನೋಡಿಕೊಂಡು ಆ ಬೀಡ್ಗೆ ಎಷ್ಟು ಚೈನ್ಸ್ ಬೇಕಾಗುತ್ತೆ ಅಷ್ಟು ಚೈನ್ಸ್ನ ಹಾಕ್ಕೊಳ್ಳಿ. ಈ ಬೀಡ್ಗೆ 6 ಚೈನ್ ಸರಿ ಹೋಗುತ್ತೆ. ನಾನು ಇಷ್ಟು ಹಾಕಿದ್ದೀನಿ. ನೋಡಿ, ಹಾಕ್ಕೊಂಡಾದ್ಮೇಲೆ ಅದೇನ ಇಲ್ಲೇ ಲಾಕ್ ಮೇಲೆ ಲಾಕ್ ಮಾಡಿದ್ದೀನಿ, ಬೀಡ್ ಪಕ್ಕದಲ್ಲೇ ಮಾಡಿ ಆದಮೇಲೆ ಮತ್ತೆ 1 2 3 ಚೈನ್ ಹಾಕ್ಬಿಟ್ಟು ನೋಡಿ, ಈ 3 ಚೈನ್ದು ಇಲ್ಲಿ ಲಾಕ್ ಏನಿದೆ ಇಲ್ಲೇ ಲಾಕ್ ಮಾಡ್ತಾಯಿದ್ದೀನಿ. ಅಷ್ಟೇ ಫ್ರೆಂಡ್ಸ್. ಈಗ ಮತ್ತೆ ನಾನು ಬಟ್ಟೆನ ಟರ್ನ್ ಮಾಡ್ತಾಯಿದ್ದೀನಿ. ನೋಡಿ, ಇಷ್ಟು ಮಾತ್ರ ಈ ಚೈನ್ಸ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಬಟ್ಟೆನ ಟರ್ನ್ ಮಾಡಿಬಿಟ್ಟು ಈಗ ಮತ್ತೆ ಫ್ರಂಟ್ಗೆ ನಾನು ತಿರುಗಿಸ್ಕೊಂಡು ಈಗ ನೀಡಲ್ ಮೇಲೆ ನೋಡಿ 1 2 ಟೈಮ್ಸು ಥ್ರೆಡ್ನ ಹಾಕ್ಕೊಂಡಿದ್ದೀನಿ. ಆಮೇಲೆ ಈಗ ಈ ಬೀಡ್ ಹಿಂದ್ಗಡೆ 6 ಚೈನ್ ಇದೆ ಅಲ್ವಾ, ಆ 6 ಚೈನ್ ಒಳಗಡೆ ಹೋಗ್ಬಿಟ್ಟು ನಾನು ತ್ರಿಬಲ್ ಕ್ರೋಶೆನ ಮಾಡ್ತೀನಿ. ತ್ರಿಬಲ್ ಕ್ರೋಶೆನ ತುಂಬ ಲೂಸಾಗಿ ಮಾಡಬೇಡಿ ಫ್ರೆಂಡ್ಸ್, ಯಾಕಂದರೆ ಇದ್ರ ಮೇಲೆ ಇನ್ನೂ 2-3 ಸ್ಟೆಪ್ಪು ಬರುತ್ತಲ್ವ. ಸೊ ಅದಕ್ಕೆ ಫುಲ್ ದೊಡ್ಡದಾಗಿಬಿಡುತ್ತೆ. ಮೀಡಿಯಮಾಗೆ ತೊಗೊಳ್ಳಿ. ಆಮೇಲೆ ಇಲ್ಲಿ 3 ಚೈನ್ ಏನಿದೆ ಅಲ್ವಾ, ಈ ಫಸ್ಟ್ 3 ಚೈನ್ ಬಿಟ್ಬಿಡಿ.
ಇದು ಫಸ್ಟ್ 3 ಚೈನ್ ಬಿಟ್ಟು ಇಲ್ಲಿ ಎರಡನೇ 3 ಚೈನ್ ಇದೆ ನಾವು ಬ್ಯಾಕ್ ಸೈಡಿಂದ ಹಾಕಿರೋದು, ಆ 3 ಚೈನ್ನು ನೀವು ತ್ರಿಬಲ್ ಕ್ರೋಶೆ ಥರ ಕೌಂಟ್ ಮಾಡ್ಕೊಳ್ಳಿ. ಅದನ್ನು ಸೇರಿಸಿ ಈಗ 2 ತ್ರಿಬಲ್ ಕ್ರೋಶೆ ಆಗಿದೆ. ಈಗ ಮೂರನೇದು ಮಾಡ್ತಾಯಿದ್ದೀನಿ. ಮೂರನೇ ತ್ರಿಬಲ್ ಕ್ರೋಶೆ. ಡಿಸೈನು ತುಂಬ ಗ್ರ್ಯಾಂಡ್ ಆಗಿದೆ ಫ್ರೆಂಡ್ಸ್, ಬಟ್ ಟೈಮ್ ಬೇಕು. ಟೈಮ್ ಕೂಡ ಏನಿಲ್ಲ, ನಮಗೆ ಈಗ ಹಾಕಿ ಪ್ರಾಕ್ಟೀಸ್ ಆಗಿಬಿಟ್ಟಿರುತ್ತಲ್ವ, ತುಂಬ ಸ್ಪೀಡಾಗಿ ಹಾಕ್ಕೊಂಡು ಹೋಗಿಬಿಡ್ಬೋದು. ಬಟ್ ಬಿಗಿನರ್ಸ್ಗೆ ಹಾಕೋದಾದರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಸ್ಟೆಪ್ಸು ಜಾಸ್ತಿ ಇರೋದ್ರಿಂದ. ನೋಡಿ ಇದೇ ಥರ ನಾನು ಈ 6 ಚೈನ್ ಫಿಲ್ ಆಗೋವರೆಗೂ ಇದೇ ಥರ ತ್ರಿಬಲ್ ಕ್ರೋಶೆನ ಹಾಕಿಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ನಾನು ಈ 6 ಚೈನ್ ಫುಲ್ ಆಗೋವರೆಗೂ ಈ ಥರ ತ್ರಿಬಲ್ ಕ್ರೋಶೆನ ಫಿಲ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ನಾನು ಲೂಸಾಗಿ ಹಾಕಿಲ್ಲ, ತುಂಬ ಸ್ಟಿಫಾಗಿ ಹಾಕಿದ್ದೀನಿ. ನೋಡಿ ಕಾಣಿಸ್ತಾ ಇದೆ ಅಲ್ವಾ, ನೋಡಿ ಹೇಗೆ ಬಂದಿದೆ ಸ್ಟಿಫಾಗಿ. ಈಗ ನಾನು ಟೋಟಲಾಗಿ ನೋಡಿ ಫಸ್ಟ್ ಈ 3 ಚೈನ್ ಏನಿದೆ ಅಲ್ವಾ ಅದನ್ನು ಸೇರಿಸಿ 21 ತ್ರಿಬಲ್ ಕ್ರೋಶೆನ ಮಾಡಿದ್ದೀನಿ. 21 ತ್ರಿಬಲ್ ಕ್ರೋಶೆ ಮಾಡಿದ್ದೀನಿ. ಮಾಡ್ಕೊಂಡಾದ್ಮೇಲೆ ನೋಡಿ ಇಲ್ಲಿ ಲಾಕ್ ಇದೆ ಅಲ್ವಾ 3 ಚೈನ್ದು, ಈ ಲಾಕ್ ಒಳಗಡೆ ನಾನು ಈ ಲಾಕ್ ಮಾಡ್ತೀನಿ. 21 ತ್ರಿಬಲ್ ಕ್ರೋಶೆ ಆದಮೇಲೆ ಈ ಲಾಕ್ ಒಳಗಡೆ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ನೀಟಾಗಿ ಕೂತ್ಕೊಳ್ಳುತ್ತೆ. ಈಗ ಮತ್ತೆ 1 2 3 ಚೈನ್ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕು. ಮತ್ತು 1 2 3 ಲಾಕು. ಇದು ಒಂದು ಮಾತ್ರ ನಾವು ಈ ಥರ ಟರ್ನ್ ಮಾಡಿಕೊಂಡು ಹಾಕೋದು ಫ್ರೆಂಡ್ಸ್, ಅಷ್ಟೇ. ಚೈನ್ಸ್ ಹಾಕೊಳ್ಳೋದಕ್ಕೆ ಮಾತ್ರ ಅದು ನಾವು ಟರ್ನ್ ಮಾಡೋದು, ಇನ್ನೇನಿಲ್ಲ ಅಷ್ಟೇ. ಆಮೇಲೆ ಈಗ ಮತ್ತೆ ಇದೇ ಥರ ಕಂಟಿನ್ಯೂ ಮಾಡಬೇಕು. ನೋಡಿ 5 3 3 ಇಲ್ಲಿ 3 ಟೈಮ್ಸು 3 ಚೈನ್ ಇದೆ ಅಲ್ವಾ, ನೋಡಿ 1 2 3 ಟೈಮ್ಸ್ 3 ಚೈನು. ಈ ಕಡೆ ಕೂಡ ನೋಡಿ ಇಲ್ಲೊಂದು 3 ಚೈನ್ ಹೋಗಿದೆ. ಈಗ ಇಲ್ಲಿ 2 ಟೈಮ್ಸ್ ಇನ್ನು 3 ಚೈನ್ ಇದೆ. ಟೋಟಲಿ 1 2 3 ಟೈಮ್ಸ್ 3 ಚೈನ್ ಆದಮೇಲೆ 5 ಚೈನ್. 1 2 3 4 5 ಚೈನ್ಸ್ ಹಾಕ್ಕೊಂಡು ನೋಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕು. ಮತ್ತು ಈಗ 3 ಚೈನು 3 ಟೈಮ್ಸ್ 1 2 3 ಲಾಕು. ಮತ್ತು 1 2 3 ಲಾಕು. ನೋಡಿ 2 ಟೈಮ್ಸು 3 ಆಯಿತು. ಈಗ 3 ಟೈಮ್ಸ್ ಥರ್ಡ್ ಟೈಮು 3 ಚೈನ್ಸ್ನ ಹಾಕ್ತಾಯಿದ್ದೀನಿ. ನೋಡಿ 5 3 ಟೈಮ್ಸ್ 3 ಹಾಕಿದ್ದೀನಿ. 5 ಚೈನ್ ಆದಮೇಲೆ ಈಗ ಮತ್ತೆ ದಾರ ಮೇಲೆ ಮಾಡಿಬಿಟ್ಟು ಈಗ ಮತ್ತೆ ಈ ಬೀಡನ್ನ ಹಾಕ್ತಾಯಿದ್ದೀನಿ, ರೌಂಡ್ ಬೀಡನ್ನ. ನೋಡಿ ಬೀಡ್ ಇನ್ಸರ್ಟು, ಆಮೇಲೆ ಬೀಡ್ ಲಾಕು, ಬಟ್ಟೆಗೆ ಕೂಡ ಲಾಕ್. ಈಗ ಮತ್ತೆ 3 ಚೈನ್ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕು. ಮತ್ತು ಸ್ವಲ್ಪ ಈಗ ಬಟ್ಟೆನ ಟರ್ನ್ ಮಾಡ್ಕೋಬೇಕು. ಚೈನ್ಸ್ ಹಾಕೊಳ್ಳೋದಕ್ಕೆ ಮಾತ್ರ ನಾವು ಬಟ್ಟೆನ ಟರ್ನ್ ಮಾಡ್ತಾ ಇರೋದು. ನೋಡಿ 1 2 3 ಚೈನ್ಸು. ಆಮೇಲೆ ಇಲ್ಲೇನಿದೆ ಈ 3 ಚೈನ್ದು ಲಾಕು ಇಲ್ಲಿ ಲಾಕ್ ಮಾಡ್ತಾಯಿದ್ದೀನಿ 3 ಚೈನ್ನ. ಆಮೇಲೆ 6 ಚೈನ್ 1 2 3 4 5 6 ಚೈನ್ ಹಾಕ್ಕೊಂಡು ನೋಡಿ ಈ ಕಡೆ ಬೀಡ್ ಪಕ್ಕದಲ್ಲಿ ಇಲ್ಲಿ ಲಾಕ್ ಇದೆ ಅಲ್ವಾ, ಇಲ್ಲಿ ನಾನು ಈ 6 ಚೈನ್ನ ಲಾಕ್ ಮಾಡ್ತಾಯಿದ್ದೀನಿ. ಆಮೇಲೆ ಮತ್ತೆ ಒಂದು ಸರ್ತಿ 3 ಚೈನ್, ಆಮೇಲೆ ಇದೇ 3 ಚೈನ್ನ ಲಾಕ್ ಮೇಲೆ ಲಾಕ್. ಅಷ್ಟೇ, ಚೈನ್ಸ್ನ ಹಾಕೊಳ್ಳೋದಕ್ಕೆ ಮಾತ್ರ ನಾವು ಟರ್ನ್ ಮಾಡಿದ್ದು. ಚೈನ್ಸ್ ಹಾಕೊಂಡಾದ್ಮೇಲೆ ಮತ್ತೆ ಬಟ್ಟೆನ ಸೀದಾ ಮಾಡಿಕೊಂಡು ಈ 3 ಚೈನ್ ಏನಿದೆ ಮೇಲೆದು ಅದನ್ನು ಕೌಂಟ್ ಮಾಡಿಕೊಂಡು ನಾವು ತ್ರಿಬಲ್ ಕ್ರೋಶಸ್ನ ಮಾಡಬೇಕು. ನೋಡಿ ಈ ಬೀಡ್ ಹಿಂದ್ಗಡೆ 6 ಚೈನ್ ಏನಿದೆ ಅಲ್ವಾ ಅಲ್ಲಿ ಹೋಗ್ಬಿಟ್ಟು ಥ್ರೆಡ್ನ ತಂದು ನೋಡಿ ಎರಡರಲ್ಲೊಂದು ತ್ರಿಬಲ್ ಕ್ರೋಶೆ. ಇದನ್ನು ಕೂಡ ಇದೇ ಥರ ಮಾಡಿಕೊಂಡು ಫುಲ್ ಸೆರಗು ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ನೋಡಿ ಇದೇ ಥರ ಫಸ್ಟಲ್ಲಿ ನಾವು ಎಷ್ಟು 21 ತ್ರಿಬಲ್ ಕ್ರೋಶೆ ಮಾಡಿದ್ದೀವಲ್ವ ಅದೇ ಥರ ಎಲ್ಲ ಆರ್ಚ್ಗಳಲ್ಲೂ ಮಾಡಿಕೊಂಡು ಈ ಸ್ಟೆಪ್ನ ಫಿನಿಷ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟು ಸೆಕೆಂಡ್ ಸ್ಟೆಪ್ನ ಕಂಟಿನ್ಯೂ ಮಾಡಿಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ನಾನು ಸೆಕೆಂಡ್ ಆರ್ಚ್ನು ಕೂಡ ಫಿನಿಷ್ ಮಾಡಿದ್ದೀನಿ. ಮಾಡಿಬಿಟ್ಟು 2 ಟೈಮ್ಸ್ 3 ಚೈನ್ ಹಾಕಿ 5 ಚೈನ್ ಹಾಕಿ ಎಕ್ಸ್ಟ್ರಾ 2 3 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ಈಗ ಸೆಕೆಂಡ್ ಸ್ಟೆಪ್ನ ಸ್ಟಾರ್ಟ್ ಮಾಡೋಣ.
ಫ್ರೆಂಡ್ಸ್ ನೋಡಿ, ನಾನು ಸೆಕೆಂಡ್ ಸ್ಟೆಪ್ಗೆ ಬ್ಲೂ ಕಲರ್ನ ತೊಗೊಂಡಿದ್ದೀನಿ. ನೀವು ಕೂಡ ಯಾವುದಾದ್ರೂ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ಕೂಡ ಸ್ಟಾರ್ಟಿಂಗ್ ಒಂದು ಸತಿ ಬಟ್ಟೆಗೆ ಲಾಕ್ ಮಾಡ್ತೀನಿ. ಬಟ್ಟೆಗೆ ಲಾಕ್ ಮಾಡಿ ಆದಮೇಲೆ ನೋಡಿ, ಇಲ್ಲಿ 2 ಸತಿ ಏನು ಲಾಕ್ ಮಾಡಿದ್ದೀವಲ್ವ, ಈ 2 ಲಾಕ್ಗಳ ಮಧ್ಯೆ ಹೋಗ್ಬಿಟ್ಟು ಒಂದು ಸತಿ ಲಾಕ್ ಮಾಡ್ತೀನಿ. ಮಾಡ್ಕೊಂಡಿದ್ದೀನಿ. ಈಗ ಈ 5 ಚೈನ್ಗೆ 5 ಚೈನ್ ಹಾಕೊಳ್ಳೋಣ. 1 2 3 4 5 ಚೈನ್ಗೆ 5 ಚೈನ್ ಹಾಕಿ ಅದರದ್ದೇ ಲಾಕ್ ಮೇಲೆ ಲಾಕ್ ಮಾಡೋಣ. ನೋಡಿ ಆಯ್ತಲ್ವ. ಈಗ ಮತ್ತೆ ಇನ್ನೂ 3 ಚೈನ್ಸ್ ಇದೆ. 3 ಚೈನ್ಗೆ 3 ಚೈನ್ ಹಾಕಿ ಅದೇ ಲಾಕ್ ಮೇಲೆ ಲಾಕ್ ಮಾಡೋಣ. ಆಮೇಲೆ ನೋಡಿ, ಇನ್ನೊಂದು 3 ಚೈನ್ ಇದೆ ಅಲ್ವಾ, ಅದರೊಳಗಡೆ 2 ಸತಿ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ನೋಡಿ, 2 ಸತಿ ಸಿಂಗಲ್ ಕ್ರೋಶೆ ಆದಮೇಲೆ ಈ ಥರ ಸ್ಮಾಲ್ ಬೀಡ್ಸ್ನ ತೋರಿಸ್ದೆ ಅಲ್ವಾ, ಇದನ್ನು ತೊಗೊಂಡಿದ್ದೀನಿ. ಈಗ ಇಲ್ಲೇ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ನೋಡಿ, 2 ಸತಿ ಸಿಂಗಲ್ ಕ್ರೋಶೆ ಆಗಿದ ತಕ್ಷಣವೇ ಬೀಡ್ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಬೀಡ್ ಇನ್ಸರ್ಟ್ ಮಾಡಿಬಿಟ್ಟು ನೋಡಿ, ಇಲ್ಲಿ ಫಸ್ಟ್ ಈ ಬೇಸ್ ಲೈನ್ದು 3 ಚೈನ್ ಬಿಟ್ಬಿಟ್ಟು ಇಲ್ಲಿ ಏನು ಕಾಣಿಸ್ತಾ ಇದೆ ಅಲ್ವಾ, ಹೋಲ್ ಮೇಲೆ ಅಲ್ಲ ಫ್ರೆಂಡ್ಸ್, ನೋಡಿ 2 ಕಂಬಗಳ ಮಧ್ಯೆ ಹೋಗ್ಬಿಟ್ಟು ನಾನು ಈ 3 ಚೈನ್ ಥ್ರೆಡ್ನ ತಂದು ಈ ಥರ ಲಾಕ್ ಮಾಡ್ತಾಯಿದ್ದೀನಿ. ಕಾಣಿಸ್ತಾ ಇದೆ ಅಲ್ವಾ. ಈಗ ಮತ್ತೆ ದಾರ ಮೇಲೆ ಮಾಡಿಬಿಟ್ಟು ಇನ್ನೊಂದು ಬೀಡಿ ಇನ್ಸರ್ಟ್ ಮಾಡಿ ನೋಡಿ, ಒಂದು ಕಂಬನ ಸ್ಕಿಪ್ ಮಾಡ್ತಾಯಿದ್ದೀನಿ. ನೋಡಿ, ಈ ಕಂಬ ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟ್ 2ನೇ ಕಂಬದ ಮಧ್ಯೆ ಹೋಗ್ಬಿಟ್ಟು ಥ್ರೆಡ್ನ ತಂದು ಈ ಬೀಡನ್ನ ಲಾಕ್ ಮಾಡ್ತಾಯಿದ್ದೀನಿ. ಮತ್ತೆ ಬೀಡ್ ಇನ್ಸರ್ಟ್ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇದನ್ನು ಸ್ಕಿಪ್ ಮಾಡ್ತೀನಿ. ಈ ಕಡೆ ಹೋಗ್ಬಿಟ್ಟು ಇಲ್ಲಿ ಥ್ರೆಡ್ನ ತಂದು ಲಾಕ್ ಮಾಡ್ತಾಯಿದ್ದೀನಿ. ಒಂದು ಬಿಟ್ಟು ಒಂದಕ್ಕೆ ನಾವು ಲಾಕ್ ಮಾಡಬೇಕು. ಟೋಟಲಿ ನಾವೇನು 21 ತ್ರಿಬಲ್ ಕ್ರೋಶೆ ಮಾಡಿದ್ದೀವಲ್ವ, ಅದರಲ್ಲಿ ನಮಗೆ 11 ಬೀಡ್ಸು ಬರಬೇಕು, ಒಂದು ಬಿಟ್ಟು ಒಂದು. ನೋಡಿ, ಈಗ ಇಲ್ಲಿ ಹಾಕಿದ್ದೀನಿ. ನೋಡಿ, ಇದ್ರ ಪಕ್ಕದಲ್ಲೇ ಇಲ್ಲಿ ಗ್ಯಾಪ್ ಕಾಣಿಸ್ತಾ ಇದೆ ಅಲ್ವಾ, ಇದನ್ನು ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟ್ ಇರೋ ಗ್ಯಾಪ್ ಒಳಗಡೆ ಹೋಗ್ಬಿಟ್ಟು ಥ್ರೆಡ್ನ ತಂದು ಬೀಡ್ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಬೀಡ್ ಇನ್ಸರ್ಟು ಒಂದು ಬಿಟ್ಟು ಮತ್ತೆ ಇನ್ನೊಂದು ಕಂಬದ ಮಧ್ಯೆ ಹೋಗ್ಬಿಟ್ಟು ಲಾಕ್ ಮಾಡ್ತಾಯಿದ್ದೀನಿ. ಸೊ ಇದೇ ಥರ ಫುಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ನೋಡಿ, ನಾನು ಒಂದು ಬಿಟ್ಟು ಒಂದು ಎಲ್ಲ ಕಡೆನೂ ಹಾಕೊಂಡು ಬಂದಿದ್ದೀನಿ. ಕಾಣಿಸ್ತಾ ಇದೆ ಅಲ್ವಾ. ಈಗ ಎಲ್ಲ ಕಂಪ್ಲೀಟ್ ಆದಮೇಲೆ ನೋಡಿ, ಪಕ್ಕದಲ್ಲಿ 3 ಚೈನ್ ಇದೆ ಅಲ್ವಾ, ಈ 3 ಚೈನ್ ಒಳಗಡೆ 2 ಸತಿ ಸಿಂಗಲ್ ಕ್ರೋಶೆ. ಆ ಕಡೆ ಕೂಡ ಮಾಡಿದ್ವಲ್ವಾ, ಸೊ ಈ ಕಡೆ ಕೂಡ 2 ಸತಿ ಸಿಂಗಲ್ ಕ್ರೋಶೆ. ಆಮೇಲೆ ಲಾಕ್ ಮೇಲೆ ಲಾಕು, ಲಾಕ್ ಮೇಲೆ ಲಾಕು ಆದಮೇಲೆ ಈಗ ಇನ್ನೊಂದು 3 ಚೈನ್ ಇದೆ ಅಲ್ವಾ, 3 ಚೈನ್ಗೆ 3 ಚೈನ್ ಅದೇ ಲಾಕ್ ಮೇಲೆ ಲಾಕು. ಮತ್ತು 5 ಚೈನ್ಗೆ 5 ಚೈನ್ ನೋಡಿ, 5 ಚೈನ್ಗೆ 5 ಚೈನ್ ಹಾಕ್ಕೊಂಡು ಮತ್ತು ಅದೇ ಲಾಕ್ ಮೇಲೆ ಲಾಕು. ಡಿಸೈನು ತುಂಬಾ ಈಸಿ ಇದೆ ಫ್ರೆಂಡ್ಸ್, ಕಷ್ಟ ಏನಿಲ್ಲ, ಬಟ್ ಸ್ವಲ್ಪ ಟೈಮ್ ಬೇಕು ಅಷ್ಟೇ, ಜಾಸ್ತಿ ಸ್ವಲ್ಪ ವರ್ಕ್ ಇರೋದ್ರಿಂದ. ನೋಡಿ, ನೆಕ್ಸ್ಟ್ ಮತ್ತೆ 3 ಚೈನ್ಗೆ 3 ಚೈನ್ ಇದೇ ಲಾಕ್ ಮೇಲೆ ಲಾಕು. ಆಮೇಲೆ ಈ 3 ಚೈನ್ ಒಳಗಡೆ 2 ಸತಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಇಲ್ಲಿಂದನೇ ದಾರ ಮೇಲೆ ಮಾಡಿಬಿಟ್ಟು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಹೋಗಬೇಕು. ನೋಡಿ, ಬೀಡ್ ಇನ್ಸರ್ಟು ಫಸ್ಟು ಈ 3 ಚೈನು ಮತ್ತು ಈ ಕಂಬದ ಮಧ್ಯೆ ಬೇಸ್ ಲೈನ್ 3 ಚೈನ್ ಮೇಲೆ ಹೋಗ್ಬಿಟ್ಟು ಮಧ್ಯೆ ಹೋಗ್ಬಿಟ್ಟು ಈ ಥರ ಬೀಡ್ ಇನ್ಸರ್ಟ್ ಮಾಡಿದ್ದೀನಿ. ಆಮೇಲೆ ಮತ್ತೆ ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡಿ ನೋಡಿ, ಇಲ್ಲಿ ಇದನ್ನು ಬಿಡ್ತಾ ಇದ್ದೀನಿ. ಈ ಒಂದು ಕಂಬ ಬಿಟ್ಬಿಟ್ಟು 2ನೇ ಕಂಬದ ಮಧ್ಯೆ ಹೋಗ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ. ಒಂದು ಕಂಬ ಬಿಟ್ಟು 2ನೇ ಕಂಬದ ಮಧ್ಯೆ ನೀವು ಮಾಡ್ಕೊಳ್ತಾ ಹೋಗಬೇಕು. ಈ ಆರ್ಚ್ನು ಕೂಡ ಸೇಮ್ ಇದೇ ಥರನೇ ಫಿಲ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟು 3rd ಸ್ಟೆಪ್ನ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ, ನಾನು ಈ ಆರ್ಚ್ನು ಕೂಡ ಈ ಥರ ಫಿನಿಶ್ ಮಾಡ್ಕೊಂಡಿದ್ದೀನಿ. ಈಗ 3rd ಸ್ಟೆಪ್ನ ಸ್ಟಾರ್ಟ್ ಮಾಡೋಣ.
ಥರ್ಡ್ ಸ್ಟೆಪ್ಪು ಕೂಡ ನಾನು ಇದೇ ಥರ ಬ್ಲೂ ಕಲರ್ನೇ ತೊಗೊಂಡಿದ್ದೀನಿ. ಈಗ ಸೆಕೆಂಡ್ ಮತ್ತು ಥರ್ಡ್ ಸ್ಟೆಪ್ಪು ತುಂಬಾ ಈಸಿ ಇದೆ ಫ್ರೆಂಡ್ಸ್. ನೋಡಿ ಇದನ್ನು ಕೂಡ ಇಲ್ಲಿ ಲಾಕ್ ಏನು ಮಾಡಿದ್ದೀವಲ್ವ, ಈ ಲಾಕ್ಗಳ ಮಧ್ಯೆ ಹೋಗ್ಬಿಟ್ಟು ಲಾಕ್ ಮಾಡ್ತೀನಿ. ಆಮೇಲೆ ಇಲ್ಲಿ 5 ಚೈನ್ ಇದೆ ಅಲ್ವಾ, ಈ 5 ಚೈನ್ ಒಳಗಡೆ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಈಗ ಈ 5 ಚೈನ್ಗೆ 5 ಚೈನ್ ಆದರೂ ಹಾಕಿ, ಅಥವಾ ಇಲ್ಲಿ ಸಿಂಗಲ್ ಕ್ರೋಶೆ ಮಾಡಿರೋದ್ರಿಂದ ಒಂದು ಚೈನ್ ಕಡಿಮೆ ಬೇಕಾದರೂ ಆಗ್ಬೋದು. ನಿಮ್ಗೆ ನೋಡಿಕೊಂಡು ನೀವು ಕರೆಕ್ಟಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಚೈನ್ಸ್ನ ಹಾಕ್ಕೊಳ್ಳಿ. ನೋಡಿ ನಾನು 4 ಹಾಕಿದ್ದೀನಿ, 4 ಸರಿ ಹೋಗುತ್ತೆ ನೋಡಿ. ಈಗ ಅದನ್ನು 5 ಚೈನ್ನ ಲಾಕ್ ಮೇಲೆ ಲಾಕ್ ಮಾಡಿದ್ದೀನಿ. ಲಾಕ್ ಮಾಡ್ಕೊಂಡಾದಮೇಲೆ ಈಗ ಇಲ್ಲಿ 3 ಚೈನ್ ಇದೆ ಅಲ್ವಾ, 3 ಚೈನ್ಗೆ 3 ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ ಲಾಕ್ ಇದೆ. ಈ ಲಾಕ್ ಮೇಲೆ ಅಥವಾ ಇಲ್ಲಿ ನೀವೆಲ್ಲಿ ಬೇಕಾದರೂ ಲಾಕ್ ಮಾಡ್ಕೋಬೋದು, ಬಟ್ ಇಲ್ಲೇ ಫಸ್ಟ್ ಅದ್ರ ಮೇಲೇ ಲಾಕ್ ಮಾಡ್ಕೊಂಬಿಡಿ, ಚೆನ್ನಾಗಿ ಕಾಣಿಸುತ್ತೆ. ಈಗ ನೋಡಿ ಲಾಕ್ ಮಾಡ್ಕೊಂಡಾದ್ಮೇಲೆ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ನೋಡಿ ಈ ಫಸ್ಟ್ ಬೀಡು ಬಿಟ್ಬಿಟ್ಟು ಈ ಸೆಕೆಂಡ್ ಬೀಡನ್ನ ಇಲ್ಲಿ ಕೆಳಗಡೆ, ಸೆಕೆಂಡ್ ಬೀಡನ್ನ ಕೆಳಗಡೆ ನೋಡಿ ಥ್ರೆಡ್ ಈ ಕಡೆ ಇರಬೇಕು, ಹಿಂಗೆ ತೊಗೊಂಬರ್ಬೇಕು. ತೊಗೊಂಬಂದು ಹಾಫ್ ಡಬಲ್ ಕ್ರೋಶೆ ಮಾಡಬೇಕು. ನೋಡಿ ಈ ಕಡೆ ಬರಬಾರ್ದು, ಡಿಸೈನ್ ಚೆನ್ನಾಗಿ ಕಾಣಿಸಲ್ಲ ಅವಾಗ. ಸೊ ಅದಕ್ಕೆ ಯಾವಾಗಲೂ ಇದೇ ಕಡೆ ಬರಬೇಕು ಥ್ರೆಡ್ಡು. ಬಂದಾದಮೇಲೆ ನೋಡಿ ಹಾಫ್ ಡಬಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆ, ಇನ್ನೂ ಒಂದು ಸತಿ ಕೂಡ ಅಲ್ಲೇ ಹಾಫ್ ಡಬಲ್ ಕ್ರೋಶೆ. ಗೊತ್ತಾಯ್ತಲ್ವ? ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ನೋಡಿ ಥರ್ಡ್ ಬೀಡ್ ಏನಿದೆ, ಥರ್ಡ್ ಬೀಡನ್ನ ಕೆಳಗಡೆ ಈಗ ಥ್ರೆಡ್ನ ತಂದು ಈಗ ಮತ್ತೆ ಒಂದು ಇಲ್ಲಿ ಹಾಫ್ ಡಬಲ್ ಕ್ರೋಶೆ, ಮತ್ತು ಇನ್ನೊಂದು ಒಂದು ಬೀಡ್ ಕೆಳಗಡೆ 2 ಸತಿ ಹಾಫ್ ಡಬಲ್ ಕ್ರೋಶೆ. ನೋಡಿ ಈ ಬೀಡ್ ಕೆಳಗಡೆ ಈ ಬೀಡ್ ಕೆಳಗಡೆ ಹಾಫ್ ಡಬಲ್ ಕ್ರೋಶೆ 2 ಸತಿ ಮಾಡಿದ್ದೀನಿ. ಮಾಡಿ ಆದಮೇಲೆ ನೋಡಿ ಸ್ವಲ್ಪ ಟ್ವಿಸ್ಟ್ ಇದೆ, ಇಲ್ಲಿ 2 ಚೈನ್ ಹಾಕ್ತಿದ್ದೀನಿ. 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ನೋಡಿ ನೆಕ್ಸ್ಟ್ ಈ ಬೀಡ್ ಏನಿದೆ ಈ ಬೀಡ್ ಕೆಳಗಡೆ ಹೋಗಿ ತಂದು ಥ್ರೆಡ್ನ ತಂದು ನೋಡಿ ಹಾಫ್ ಡಬಲ್ ಕ್ರೋಶೆ ಮಾಡ್ತೀನಿ. ನೋಡಿ ಥ್ರೆಡ್ಡು ಬೀಡ್ನ ಆ ಕಡೆ ಭಾಗ ಬಂದುಬಿಟ್ರೆ ನಾವು ಥ್ರೆಡ್ ತಗೊಂಬಿಡ್ಬೇಕು, ಇಲ್ಲಾಂದರೆ ಆ ಕಡೆ ಹೋಗಿಬಿಡುತ್ತೆ, ಚೆನ್ನಾಗಿ ಕಾಣಿಸಲ್ಲ ಅದು. ನೋಡಿ ಇಲ್ಲಿ 2 ಚೈನ್ ಆದಮೇಲೆ ಈ ಬೀಡ್ ಕೆಳಗಡೆ ಒಂದು ಸತಿ ಮಾತ್ರ ಹಾಫ್ ಡಬಲ್ ಕ್ರೋಶೆ ಮಾಡಬೇಕು. 2 ಚೈನ್ ಆದಮೇಲೆ ಈ ಬೀಡ್ ಕೆಳಗಡೆ ಒಂದು ಸತಿ ಮಾತ್ರ ಹಾಫ್ ಡಬಲ್ ಕ್ರೋಶೆ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಬೀಡ್ ಕೆಳಗಡೆ ಹೋಗಬೇಕು, ಅಲ್ಲಿ ಮತ್ತೆ 2 ಸತಿ ಹಾಫ್ ಡಬಲ್ ಕ್ರೋಶೆ. ನೋಡಿ 2 ಸತಿ ಹಾಫ್ ಡಬಲ್ ಕ್ರೋಶೆ. ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ನೋಡಿ ನೆಕ್ಸ್ಟ್ ಪಕ್ಕದಲ್ಲಿರೋ ಬೀಡ್ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಹಾಫ್ ಡಬಲ್ ಕ್ರೋಶೆ, ಇನ್ನೂ ಒಂದು ಸತಿ ಹಾಫ್ ಡಬಲ್ ಕ್ರೋಶೆ. ನೋಡಿ 2 ಬೀಡ್ಗಳ ಕೆಳಗಡೆ 2 ಸತಿ ಹಾಫ್ ಡಬಲ್ ಕ್ರೋಶೆ ಆಯಿತು. ಈಗ ಮತ್ತೆ 2 ಚೈನ್ ಆದಮೇಲೆ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ನೋಡಿ ನೆಕ್ಸ್ಟ್ ಬೀಡ್ ಕೆಳಗಡೆ ಒಂದು ಸತಿ ಮಾತ್ರ ಹಾಫ್ ಡಬಲ್ ಕ್ರೋಶೆ. 2 ಚೈನ್ ಹಾಕ್ಕೊಂಡ್ಮೇಲೆ ನಾವು ನೆಕ್ಸ್ಟ್ ಬೀಡ್ಗೆ ಏನು ಹಾಫ್ ಡಬಲ್ ಕ್ರೋಶೆ ಮಾಡ್ತೀವಲ್ವ, ಅಲ್ಲಿ 1 ಟೈಮ್ ಮಾತ್ರ ಮಾಡಬೇಕು. ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಬೀಡ್ಗೆ ಹೋಗಬೇಕು, ಅಲ್ಲಿ 2 ಸತಿ ಹಾಫ್ ಡಬಲ್ ಕ್ರೋಶೆ ಮಾಡಬೇಕು. ಮತ್ತು ಇನ್ನೂ ಒಂದು ಸತಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಫ್ರೆಂಡ್ಸ್, ಸ್ಲೋ ಮಾಡ್ಕೊಂಡು ನೋಡಿ. ನೋಡಿ 2 ಸತಿ ಹಾಫ್ ಡಬಲ್ ಕ್ರೋಶೆ ಆಯಿತು. ಮತ್ತು ನೆಕ್ಸ್ಟ್ ಬೀಡ್ ಕೆಳಗಡೆ ಹೋಗ್ಬಿಟ್ಟು ಹಾಫ್ ಡಬಲ್ ಕ್ರೋಶೆ, ಇನ್ನೂ ಒಂದು ಸತಿ ಕೂಡ ಹಾಫ್ ಡಬಲ್ ಕ್ರೋಶೆ. ಈಗ 2 ಚೈನು. ಸೊ 3 ಸತಿ ನಮಗೆ ಈ ಥರ 2 ಚೈನ್ ಬರುತ್ತೆ ನೋಡಿ. ಈಗ ಇಲ್ಲಿ ಒಂದು ಸತಿ ಮಾತ್ರ ಹಾಫ್ ಡಬಲ್ ಕ್ರೋಶೆ, ಒಂದು ಸತಿ ಮಾತ್ರ ಹಾಫ್ ಡಬಲ್ ಕ್ರೋಶೆ. ಈಗ ನೆಕ್ಸ್ಟ್ ಬೀಡ್ ಕೆಳಗಡೆ 2 ಸತಿ ಹಾಫ್ ಡಬಲ್ ಕ್ರೋಶೆ. ಸೊ ಗೊತ್ತಾಯ್ತಲ್ವ? ಈಗ ನೆಕ್ಸ್ಟ್ ಇಲ್ಲಿ ಏನು ಈ ಥರ ಲಾಕ್ ಮಾಡಿದ್ದೀವಲ್ವ, ಇಲ್ಲೂ ಕೂಡ ಅದೇ ಥರ ಲಾಕ್ ಮಾಡಬೇಕು. ಸೊ ನೋಡಿ ಇಲ್ಲೂ ಸೇಮ್ ಬಂದಿದೆ, ಇಲ್ಲೂ ಕೂಡ ಸೇಮ್ ಬಂದಿದೆ. ಈಗ 3 ಚೈನ್ಗೆ 3 ಚೈನು 1 2 3. ಆಮೇಲೆ ಇದೇ 3 ಚೈನ್ನ ಲಾಕ್ ಮೇಲೆ ಲಾಕ್ ಮಾಡಬೇಕು. ನೋಡಿ ಚೈನ್ಸ್ ಮಿಸ್ ಆದರೆ ಈ ಥರ, ಥ್ರೆಡ್ ಮಿಸ್ ಆದರೆ ಈ ಥರ ಹೆಚ್ಚು ಕಡಿಮೆ ಆಗಿಬಿಡುತ್ತೆ.
ಸೊ ನೀಟಾಗಿ ನೋಡಿಕೊಂಡು ಹಾಕ್ಕೊಳ್ತಾ ಬನ್ನಿ. ನೆಕ್ಸ್ಟ್ ಈಗ 5 ಚೈನ್ಗೆ 5 ಚೈನು ನೋಡಿ ಫ್ರೆಂಡ್ಸ್. ಈಗ 5 ಚೈನ್ಗೆ 5 ಚೈನ್ ಹಾಕಿ ಅದನ್ನು ಕೂಡ ಲಾಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು 3 ಚೈನ್ಗೆ 3 ಚೈನ್, ಮತ್ತು ಈ 3 ಚೈನ್ನ ಲಾಕ್ ಮೇಲೆ ಲಾಕ್ ಮೇಲಾದರೂ ಲಾಕ್ ಮಾಡಿ, ಅಥವಾ ಫಸ್ಟ್ ಸಿಂಗಲ್ ಕ್ರೋಶೆ ಇರುತ್ತಲ್ವ ಅಲ್ಲಾದರೂ ಲಾಕ್ ಮಾಡಿ ಅಲ್ಲಿಂದ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ನೋಡಿ ಫಸ್ಟ್ ಬೀಡನ್ನ ಸ್ಕಿಪ್ ಮಾಡಿ ಈ 2ನೇ ಬೀಡ್ ಕೆಳಗಡೆ ಹೋಗ್ಬಿಟ್ಟು ಥ್ರೆಡ್ನ ತಂದು ಹಾಫ್ ಡಬಲ್ ಕ್ರೋಶೆ, ಇನ್ನೂ ಒಂದು ಸತಿ ಕೂಡ ಥ್ರೆಡ್ನ ತಂದು ಅದೇ ಬೀಡ್ ಕೆಳಗಡೆ 2 ಸತಿ ಹಾಫ್ ಡಬಲ್ ಕ್ರೋಶೆ, ಮತ್ತು ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು 3rd ಬೀಡ್ ಕೆಳಗಡೆ ಹೋಗಿ ಅಲ್ಲಿನೂ 2 ಸತಿ ಡಬಲ್ ಕ್ರೋಶೆ. ನೋಡಿ ಈಗ ಈ ಕಡೆ ಬಂದುಬಿಡ್ತಿದ್ದು ಚೆನ್ನಾಗಿ ಕಾಣಿಸಲ್ಲ, ಸೊ ಅದಕ್ಕೆ ಬಿಚ್ತಾ ಇದ್ದೀನಿ. ಬಿಚ್ಚಿಬಿಟ್ಟು ಮತ್ತೆ ಮಾಡ್ತೀನಿ. ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು 3rd ಬೀಡ್ ಕೆಳಗಡೆ ಹೋಗಬೇಕು, ಈ ಕಡೆ ಭಾಗದಲ್ಲೇ ಬರಬೇಕು ಅದು ಹಾಫ್ ಡಬಲ್ ಕ್ರೋಶೆ. ನೋಡಿ 2 ಸತಿ ಹಾಫ್ ಡಬಲ್ ಕ್ರೋಶೆ ಆಯಿತು. ಆದಮೇಲೆ ನೀಡಲ್ ಮೇಲೆ 2 ಸತಿ ಚೈನ್ ಹಾಕ್ಕೋಬೇಕು. 2 ಸತಿ ಚೈನ್ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ನೋಡಿ ಈ ಬೀಡ್ ಏನಿದೆ ಈ ಬೀಡ್ ಕೆಳಗಡೆ ಹೋಗಿ 1 ಸತಿ ಮಾತ್ರ ಹಾಫ್ ಡಬಲ್ ಕ್ರೋಶೆ. ಈಗ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ನೆಕ್ಸ್ಟ್ ಬೀಡ್ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಎಲ್ಲ ಬೀಡ್ ಕೆಳಗಡೆನೂ ಹೋಗಬೇಕು, ಹಾಫ್ ಡಬಲ್ ಕ್ರೋಶೆ ಮಾಡಬೇಕು 2 ಸತಿ. ಆಮೇಲೆ 2 ಚೈನ್ ಹಾಕಿ ಮೇಲೆ ಮಾಡ್ತೀವಲ್ವ ಆವಾಗ ಮಾತ್ರ ನಾವು 1 ಸತಿ ಮಾಡಬೇಕಾಗುತ್ತೆ. ನೋಡಿ ಕನ್ಫ್ಯೂಸ್ ಮಾಡ್ಕೋಬಾರ್ದಂತ ನಾನು ಹಾಗೆ ತೋರಿಸ್ತಾ ಇದ್ದೀನಿ, ಲೆಂತ್ ಆದರೂ ಪರವಾಗಿಲ್ಲ ಅಂತ. ಸೊ ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ಈ ಆರ್ಚ್ನೂ ಕೂಡ ನಾನು ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ನ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಈಗ ನಾನು 2 ಆರ್ಚ್ನೂ ಕೂಡ ಈ ಥರ ಫಿನಿಶ್ ಮಾಡ್ಕೊಂಡಿದ್ದೀನಿ. ಈಗ ಲಾಸ್ಟ್ ಸ್ಟೆಪ್ನ ಹೇಗೆ ಹಾಕೋದು ಅಂತ ನೋಡೋಣ. ಸ್ವಲ್ಪ ಟೈಮ್ ಬೇಕಾಗುತ್ತೆ ಫ್ರೆಂಡ್ಸ್, ಇದು ಹೆವಿ ಡಿಸೈನು. ನೀವೀಗ ಇಲ್ಲಿ ನೋಡಿ ಆರ್ಚ್ನ ನೋಡ್ಬೋದು, ಸ್ವಲ್ಪನೂ ಈ ಥರ ಫೋಲ್ಡ್ ಆಗೋದಿಲ್ಲ, ಫುಲ್ ಸ್ಟಿಫ್ ಆಗಿರುತ್ತೆ. ನಿಮಗೆ ಹಾಕಿದಾಗ ರಿಯಾಲಿಟಿ ಗೊತ್ತಾಗುತ್ತೆ ಅಲ್ಲಿ. ಸೊ ವಿಡಿಯೋದಲ್ಲಿ ಅಷ್ಟೊಂದು ನಿಮಗೆ ಗೊತ್ತಾಗಲ್ಲ, ನೀವು ಹಾಕಿದಾಗ ಸ್ಟಿಫ್ನೆಸ್ ಹೇಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ಬನ್ನಿ ನೋಡಿ ಇದನ್ನು ಇಲ್ಲಿ ಸ್ಟಾರ್ಟಿಂಗಲ್ಲಿ ಏನು ಲಾಕ್ ಮಾಡಿದ್ದೀವಲ್ವ ಆ ಲಾಕ್ಗಳ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿಕೊಂಡು ಇಲ್ಲಿ ಇನ್ನೊಂದು ಸತಿ ಲಾಕ್ ಮಾಡ್ಕೊಳ್ತೀನಿ. ಮೇಲೆ 5 ಚೈನ್ದು ಇದರೊಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡಿದ್ದೀವಲ್ವ ಈ ಸಿಂಗಲ್ ಕ್ರೋಶೆ ಒಳಗಡೆ ಒಂದು ಸತಿ ಲಾಕ್ ಮಾಡ್ತೀನಿ. ಮಾಡಿಕೊಂಡು 4 ಚೈನ್ ಅಥವಾ 5 ಚೈನ್ ನಿಮಗೆ ಅಲ್ಲಿ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಹಾಕ್ಕೊಂಡಾದ್ಮೇಲೆ ನೋಡಿ ಅದರದ್ದೇ ಇಲ್ಲಿ ಲಾಕ್ ಏನಿರುತ್ತೆ ಅಲ್ವಾ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ ಈಗ ಇಲ್ಲಿಂದನೇ ಸ್ವಲ್ಪ ದಾರ ಮೇಲೆ ಮಾಡಿಬಿಟ್ಟು ಒಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡೋಣ. ನೋಡಿ ಈ ಥರ ಒಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಮಾಡ್ಕೊಂಡಾದ್ಮೇಲೆ ನೀಡಲ್ ಥ್ರೆಡ್ ಹಾಕ್ಕೊಂಡು ನೋಡಿ ಇಲ್ಲಿ 2 ಚೈನ್ ಏನು ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ 2 ಚೈನ್ ಹಾಕ್ಕೊಂಡು ಹೋಗಿದ್ದೀವಿ. ನೋಡಿ ಇಲ್ಲೊಂದು ಬಂದಿದೆ, ಇಲ್ಲೊಂದು ಬಂದಿದೆ, ಇಲ್ಲೊಂದು ಬಂದಿದೆ, 3 2 ಚೈನ್ಸ್ ಬಂದಿದೆ. ಡೈರೆಕ್ಟಾಗಿ ಇಲ್ಲಿಂದಾನೇ ನಾನು ಈ 2 ಚೈನ್ ಒಳಗಡೆ ಹೋಗ್ಬಿಟ್ಟು ನೋಡಿ 2ರಲ್ಲಿ ಒಂದು 2ರಲ್ಲಿ ಒಂದು 2ರಲ್ಲಿ ಒಂದು ತ್ರಿಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಅಥವಾ ನಿಮಗೆ ಡಬಲ್ ಕ್ರೋಶೆ ಬೇಕಂದರೆ ಡಬಲ್ ಕ್ರೋಶೆ ಕೂಡ ಮಾಡ್ಬೋದು. ಡಬಲ್ ಕ್ರೋಶೆಯಿಂದನೇ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ 2ರಲ್ಲಿ ಒಂದು 2ರಲ್ಲಿ ಒಂದು ಈ ಥರ ಬರುತ್ತೆ. ಸ್ವಲ್ಪ ನಿಮಗೆ ದೊಡ್ಡದಾಗಿ ಬೇಕು ಅಂದರೆ ನೀವು ತ್ರಿಬಲ್ ಕ್ರೋಶೆನ ಮಾಡ್ಕೋಬೋದು. ಸೊ ಇದೇ ಥರ ನಾನು 4 ಡಬಲ್ ಕ್ರೋಶೆಸ್ನ ಮಾಡ್ತೀನಿ. ನೋಡಿ 3ನೇದಾಯಿತು. ಈಗ 4ನೇ ಡಬಲ್ ಕ್ರೋಶೆ. 4 ಡಬಲ್ ಕ್ರೋಶೆ ಆದಮೇಲೆ ನೋಡಿ ಸ್ವಲ್ಪ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಕಡೆ ರೈಟ್ ಸೈಡ್ಗೆ ತಳ್ಕೊಳ್ಳಿ. ಅದನ್ನು ತಳ್ಕೊಂಡು ನೋಡಿ 1 2 3 4 ಚೈನ್ಸ್ನ ಹಾಕ್ಕೊಂಡಿದ್ದೀನಿ. 4 ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ ಈ ಥರ ಒಂದು ಚೈನ್ ಕಾಣಿಸುತ್ತೆ ನಿಮಗೆ. ನೋಡಿ ಈ ಫಸ್ಟ್ ಚೈನ್ಗಿಂತ ಮುಂಚೆ ಇಲ್ಲೊಂದು ಚೈನ್ ಕಾಣಿಸುತ್ತೆ, ಅಲ್ಲಿ ಹೋಗ್ಬಿಟ್ಟು ಇದನ್ನು ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತು ಈ ಕಡೆ ಭಾಗದಲ್ಲೂ ಕೂಡ ನಾವು ಡಬಲ್ ಕ್ರೋಶೆ ಮಾಡಬೇಕು. ಆದಷ್ಟು ತ್ರಿಬಲ್ ಕ್ರೋಶೆ ಮಾಡಿದ್ರೇ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ಕಡೆ ಭಾಗದಲ್ಲೂ ಕೂಡ ಈಗ ನಾವು ಮತ್ತೆ 4 ಡಬಲ್ ಕ್ರೋಶೆನ ಮಾಡಬೇಕು. 2 ಆಯಿತು. 3ನೇದು ಸರಿಪಾ. ಈಗ 4ನೇ ಡಬಲ್ ಕ್ರೋಶೆ.
ನೋಡಿ ಈ ಥರ ಒಂದು ಶೇಪ್ ಬರುತ್ತೆ ನೋಡಿ, ಈ ಥರ ಕಾಣಿಸುತ್ತೆ. ಮತ್ತು ಈಗ ಇಲ್ಲಿಂದನೇ ಥ್ರೆಡ್ನ ಮೇಲೆ ಮಾಡಿಬಿಟ್ಟು ಇಲ್ಲಿ ಒಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಸ್ಮಾಲ್ ಬೀಡನ್ನ ಹಾಕ್ಕೊಂಡು ಮತ್ತೆ ಇಲ್ಲಿಂದನೇ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ನೋಡಿ ಇಲ್ಲಿ ಎರಡನೇ 2 ಚೈನ್ ಕಾಣಿಸ್ತಾ ಇದೆ. ಇಲ್ಲಿ ಹೋಗ್ಬಿಟ್ಟು ಮತ್ತೆ ನಾನು ಡಬಲ್ ಕ್ರೋಶನ ಮಾಡ್ತೀನಿ. ಒಟ್ಟು 3 ಬರುತ್ತೆ, 3 ಈ ಥರ ಶೇಪ್ಸ್ ಬರುತ್ತೆ ಒಂದು ಆರ್ಚ್ಗೆ ಮೇಲೆ. ನಾನು ನೆಕ್ಸ್ಟ್ ಆರ್ಚ್ಗೆ ತ್ರಿಬಲ್ ಕ್ರೋಶೆ ಮಾಡಿಬಿಟ್ಟು ತೋರಿಸ್ತೀನಿ. ಈಗ ಡಬಲ್ ಕ್ರೋಶೆ ಮಾಡಿದ್ದೀನಿ ಅಲ್ವಾ ಈ 2 ಚೈನ್ ಒಳಗಡೆ, ತ್ರಿಬಲ್ ಕ್ರೋಶೆ ಮಾಡಿದ್ರೆ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ನೋಡಿ 4 ಡಬಲ್ ಕ್ರೋಶೆ ಆಯಿತು. ಆಗಿದ ತಕ್ಷಣ 1 2 3 4 ಚೈನ್ ಹಾಕಿದ್ದೀನಿ. ಹಾಕ್ಕೊಂಡಾದ್ಮೇಲೆ ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಹೀಗೆ ಹೋಗ್ಬಿಟ್ಟು ನಾನು ಇದನ್ನು ಈ ಥರ ಲಾಕ್ ಮಾಡ್ತೀನಿ. ನಿಮಗೆ ಅದು ಹಾಕುವಾಗ ಗೊತ್ತಾಗುತ್ತೆ, ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ನೋಡಿ ಮತ್ತೆ ಇವಾಗ ಈ ಕಡೆ ಕೂಡ 4 ಡಬಲ್ ಕ್ರೋಶೆ ಮಾಡ್ತೀನಿ. ಇದಕ್ಕೆ ಟೈಮ್ ಬೇಕು ಅನ್ನೋದು ಬಿಟ್ಟರೆ ಬೇರೆ ಇನ್ನೇನು ತೊಂದರೆ ಇಲ್ಲ ಫ್ರೆಂಡ್ಸ್. ಬಟ್ ಅರ್ಜೆಂಟಲ್ಲಿ ನಮಗೆ ಹಾಕಿ ಕೊಡೋದಕ್ಕೆ ಆಗೋದಿಲ್ಲ, ಇದಕ್ಕೆ ಟೈಮ್ ಬೇಕೇ ಬೇಕು. ಒಂದು ದಿನ ಬೇಕು, ನೆಕ್ಸ್ಟ್ ಡೇ ಕೂಡ ಸ್ವಲ್ಪ ಬೇಕಾಗಬೇಕು. ಅಥವಾ ನೀವು ಫುಲ್ ಸ್ಪೀಡಾಗಿ ಹಾಕ್ತೀವಂದರೆ ಒಂದೇ ದಿನದಲ್ಲಿ ಕೂಡ ಮುಗ್ದೋಗುತ್ತೆ. ನೋಡಿ ಫ್ರೆಂಡ್ಸ್, ಈ ಕಡೆ ಭಾಗದಲ್ಲೂ ಕೂಡ ನಾನು 4 ಡಬಲ್ ಕ್ರೋಶೆ ಮಾಡ್ಕೊಂಡಾದ್ಮೇಲೆ ಮತ್ತೆ ಒಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಮತ್ತೆ ಇಲ್ಲಿಂದನೇ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ನೋಡಿ ಲಾಸ್ಟ್ ಈ 2 ಚೈನ್ ಇದೆ ಅಲ್ವಾ, ಇಲ್ಲಿ ಹೋಗ್ಬಿಟ್ಟು ಇಲ್ಲೂ ಕೂಡ ನೋಡಿ ಇದೇ ಥರ ನಾನು ಫಿಲ್ ಮಾಡ್ತೀನಿ, ಮಾಡಿಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ನಾನು ಈ ಆರ್ಚ್ನು ಕೂಡ ಇದನ್ನು ಕೂಡ ಫಿಲ್ ಮಾಡಿದ್ದೀನಿ. ಮಾಡಿ ಆದಮೇಲೆ ಇಲ್ಲಿಂದನೇ ಮತ್ತೆ ಸ್ವಲ್ಪ ದಾರ ಮೇಲೆ ಮಾಡಿಬಿಟ್ಟು ಲಾಸ್ಟ್ ಕೂಡ ಒಂದು ಸ್ಮಾಲ್ ಬೀಡನ್ನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಸಾರಿ, ಮಕ್ಕಳು ಮನೇಲಿದ್ದಾರೆ, ತುಂಬ ಗಲಾಟೆ ಮಾಡ್ತಾಯಿದ್ದಾರೆ, ಡಿಸ್ಟರ್ಬ್ ಆಗ್ತಾಯಿದೆ. ಸೊ ದಯವಿಟ್ಟು ಸಾರಿ. ನೋಡಿ ಇಲ್ಲಿ ಬೀಡ್ ಹಾಕಿದ ತಕ್ಷಣವೇ ನೆಕ್ಸ್ಟ್ ಇಲ್ಲೇನಿದೆ ಅಲ್ವಾ ಈ 3 ಚೈನ್ನ ಈ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಅಂದರೆ 5 ಚೈನ್ ಪಕ್ಕದಲ್ಲಿ ಏನು ಲಾಕ್ ಇರುತ್ತಲ್ವ ಅಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಮಾಡಿ ಆದಮೇಲೆ ಮತ್ತೆ 5 ಚೈನ್ಗೆ 5 ಚೈನ್ ಅದರದ್ದು ಲಾಕ್ ಮೇಲೆ ಲಾಕು ಮಾಡಿಕೊಂಡು ಇಲ್ಲಿಂದನೇ ದಾರ ಮೇಲೆ ಮಾಡಿಬಿಟ್ಟು ಒಂದು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ನೋಡಿ ಈಗ ನಾನು ತ್ರಿಬಲ್ ಕ್ರೋಶೆ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಈಗ ನೋಡಿ ಇಲ್ಲಿ ಡಬಲ್ ಕ್ರೋಶೆಲಿ ತೋರಿಸಿದ್ದೀನಲ್ವಾ, ಈಗ ತ್ರಿಬಲ್ ಕ್ರೋಶೆ ಹಾಕಿದ್ರೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ನೋಡಿ ಇಲ್ಲಿಂದನೇ ನೀಡಲ್ ಮೇಲೆ 2 ಸತಿ ಥ್ರೆಡ್ ಹಾಕ್ಕೊಂಡಿದ್ದೀನಿ. ನೋಡಿ 2 ಸತಿ ಥ್ರೆಡ್ ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿ 2 ಚೈನ್ ಕಾಣ್ತಾ ಇದೆ ಅಲ್ವಾ, ಈ 2 ಚೈನ್ ಒಳಗಡೆ ಡೈರೆಕ್ಟಾಗಿ ನೀಡಲ್ ಹಾಕ್ಬಿಟ್ಟು ನೋಡಿ ಥ್ರೆಡ್ನ ತಂದು 2ರಲ್ಲಿ ಒಂದು ಸ್ವಲ್ಪ ಲೆಂತ್ ಜಾಸ್ತಿ ಬರುತ್ತೆ ಅಷ್ಟೇ, ಅಷ್ಟು ಬಿಟ್ಟರೆ ಇನ್ನೇನು ಡಿಫ್ರೆಂಟ್ ಇಲ್ಲ. ನೋಡಿ 2ನೇ ತ್ರಿಬಲ್ ಕ್ರೋಶೆ, 3ನೇ ತ್ರಿಬಲ್ ಕ್ರೋಶೆ, 4ನೇ ತ್ರಿಬಲ್ ಕ್ರೋಶೆ. ಆದಷ್ಟು ನೀವು ಕಂಬಗಳನ್ನ ಸ್ಟಿಫಾಗಿ ಮಾಡ್ಕೊಳ್ಳಿ, ಲೂಸಾಗಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ನೋಡಿ 4 ತ್ರಿಬಲ್ ಕ್ರೋಶೆ ಆಯಿತು. ಆಗಿದ ತಕ್ಷಣವೇ 1 2 3 4 ಚೈನ್ಸ್ನ ಹಾಕ್ಕೊಳ್ಳಿ. ನೋಡಿ ಇಲ್ಲಿ ಈ ಥರ ಕಾಣಿಸುತ್ತೆ. ಇಲ್ಲಿ ಹೋಗ್ಬಿಟ್ಟು ನಾವು ಇದನ್ನು ಲಾಕ್ ಮಾಡಬೇಕು. ನೋಡಿ ಲಾಕ್ ಆಯಿತು. ಲಾಕ್ ಆಗಿದ ತಕ್ಷಣ ಮತ್ತೆ ಈ ಕಡೆ ಭಾಗದಲ್ಲೂ ಕೂಡ 4 ತ್ರಿಬಲ್ ಕ್ರೋಶೆ. ಸೊ ಗೊತ್ತಾಯ್ತಲ್ವ, ಡಿಸೈನು ತುಂಬಾ ಈಸಿ ಇದೆ, ಬಟ್ ಟೈಮ್ ಬೇಕು ಅಷ್ಟೇ. ನೋಡಿ 2 ತ್ರಿಬಲ್ ಕ್ರೋಶೆ ಆಯಿತು. ಈಗ 3ನೇ ತ್ರಿಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಈ 2 ಚೈನ್ ಒಳಗಡೆ ಹಿಡಿಸುತ್ತಾ ಇಲ್ವಂತ ಡೌಟ್ ಪಡಬೇಡಿ, ಖಂಡಿತ ಆರಾಮಾಗಿ ಹಿಡಿಸುತ್ತೆ. 8 ನೋಡಿ ಈ ಕಡೆ 4 ತ್ರಿಬಲ್ ಕ್ರೋಶೆ, ಈ ಕಡೆ 4 ತ್ರಿಬಲ್ ಕ್ರೋಶೆ ಆರಾಮಾಗಿ ನಾವು ಮಾಡ್ಬೋದು. ಸ್ಟಿಫಾಗಿ ಕೂಡ ಬರುತ್ತೆ. ನೋಡಿ ಇಲ್ಲಿ ಡಬಲ್ ಕ್ರೋಶೆ ಮಾಡಿದ್ದೀನಿ, ಇಲ್ಲಿ ತ್ರಿಬಲ್ ಕ್ರೋಶೆಯಿಂದ ಮಾಡಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಹೇಗೆ ಕಾಣಿಸುತ್ತೆ ಅಂತ. ಸ್ವಲ್ಪ ಲೆಂತ್ ಮಾತ್ರ ಡಿಫ್ರೆಂಟಾಗಿ ಕಾಣಿಸುತ್ತೆ, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ನೋಡಿ ಈಗ ನಾನು ಇದನ್ನು ಕೂಡ ಫುಲ್ ಫಿನಿಶ್ ಮಾಡಿಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫಿನಿಶ್ ಮಾಡಿದ್ದೀನಿ, ಹೇಗೆ ಕಾಣಿಸ್ತಾ ಇದೆ ಅಂತ. ಸೊ ಇಲ್ಲಿ ತ್ರಿಬಲ್ ಕ್ರೋಶೆ ಡಬಲ್ ಕ್ರೋಶೆ ಎರಡೂ ನಿಮಗೆ ಡಿಫ್ರೆಂಟ್ ಕಾಣ್ತಾ ಇದೆ ಹೇಗಿದೆ ಅಂತ.
ಆಮೇಲೆ ನಿಮ್ಗೆ ಏನಂದರೆ ಮೇಲೆ ಈ ಸ್ಟೆಪ್ ಏನಾದರೂ ಬೇಡ ಅಂದರೆ ಬರೀ ಇಷ್ಟಕ್ಕೆ ಕೂಡ ನೀವು ಸ್ಟಾಪ್ ಮಾಡ್ಕೋಬೋದು ನೋಡಿ. ಆಮೇಲೆ ಈ ಡಿಸೈನೇ ತುಂಬ ಗ್ರ್ಯಾಂಡಾಗಿರೋದ್ರಿಂದ ನೀವು ಇದಕ್ಕೇನು ಸ್ಟೋನ್ ಚೈನು ಬಾಲ್ ಚೈನು ಅದನ್ನೇನು ಸ್ಟಿಕ್ ಮಾಡೋ ನೆಸೆಸಿಟಿ ಕೂಡ ಇಲ್ಲ. ಸೊ ನಿಮಗೆ ಹಾಕಿ ನೋಡಿದ್ರೆ ಇದು ಸ್ಟಿಫ್ನೆಸ್ ಹೇಗೆ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ ನೋಡಿ. ಈ ಡಿಸೈನ್ಗೆ ನಾವು 1000 ಅಬೋ 1100-1200ವರೆಗೂ ನಾವು ಚಾರ್ಜ್ನ ಮಾಡ್ಬೋದು. ಪ್ಲೇಸ್ ಕೂಡ ಡಿಪೆಂಡ್ ಆಗುತ್ತೆ, ಹೆಚ್ಚು ಕಡಿಮೆ ನೋಡಿಕೊಂಡು ನೀವು ಚಾರ್ಜ್ನ ಮಾಡಿ. ಆಮೇಲೆ ಈ ಕುಚ್ಚೇನು ಕಟ್ಟಿದ್ದೀನಿ ಅಲ್ವಾ, ನಾನು ಇದಕ್ಕೆ ಈಕ್ವಲ್ ಆಗಿ ಕಟ್ಟಿದ್ದೀನಿ. ಅಥವಾ ನೀವು ಇಲ್ಲಿ ಮಧ್ಯದಲ್ಲಿ ಒಂದು ಬೀಡ್ ಇಟ್ಬಿಟ್ಟು ಪಫ್ ಕುಚ್ಚು ಕಟ್ತೀವಲ್ವ ಫ್ರೆಂಡ್ಸ್, ಆ ಥರ ಕೂಡ ನೀವು ಕಟ್ಬೋದು. ಸೊ ಗೊತ್ತಾಯ್ತಲ್ಲ, ಒಂದು ಗ್ರ್ಯಾಂಡ್ ಡಿಸೈನ್ ಇದು. ಖಂಡಿತ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇದೇ ಥರ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್. ಇದೇ ಥರ ವೀಡಿಯೋ ನೋಡಿ. ಬೈ. ನಾನು ಮತ್ತೆ ಮುಂದೆ ಒಂದು ಒಳ್ಳೆ ಡಿಸೈನ್ ಒಂದಿಗೆ, ಇದೇ ಥರ ಒಂದು ಗ್ರ್ಯಾಂಡ್ ಡಿಸೈನ್ ಒಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬೈ.